ನಿಮಗನುಕೂಲ ಆದಾಗ, ನಿಮ್ಮ ಕಷ್ಟ ತೀರಿದಾಗ ನಿಮ್ಮ ಕೈಲಾದಷ್ಟು ಹಣನ ಕಂತಿನ ಮೂಲಕ ನೀವು ಕಟ್ಕೊಂಡು ಹೋದ್ರೆ ಸಾಕು. ನಮ್ ಸೂರ್ಯ ಅವ್ರು ಮಾಡ್ತಾ ಇರೋ ಈ ಫೈನಾನ್ಸ್ ಕಂಪ್ನಿಗೆ ಸರ್ಕಾರದ ಕಡೆಯಿಂದ ಏನೇನ್ ನೆರವು ಬೇಕೋ ಅದನ್ನೆಲ್ಲ ನಾನು ನನ್ನ ತಂದೆಯವ್ರ ಕಡೆಯಿಂದ ಮಾಡಿಸ್ಕೊಡ್ತೀನಿ. ಇನ್ ಮುಂದೆ ನೀವ್ ಯಾರು ಪುಡಿಕಾಸ್ಗೋಸ್ಕರ ಯಾರ ಮುಂದೆನೂ ಕೈ ಚಾಚೋ ಅಗತ್ಯ ಇರಲ್ಲ. ಸೂರ್ಯನ್ ಬೆಳಕು ಹೇಗೆ ಎಲ್ರಿಗೂ ಸ್ವಂತನೋ ಹಾಗೆ ಈ ಸೂರ್ಯ ಫೈನಾನ್ಸ್ ಕಂಪ್ನಿ ಕೂಡ ಎಲ್ಲಾ ರೈತರಿಗೂ ಸ್ವಂತ ಆಗತ್ತೆ. ಇನ್ಮೇಲೆ ನಿಮಗೆ ಯಾವುದೇ ಮುಖಂಡರಿಂದ, ಜಮೀನ್ದಾರರಿಂದ ಏನೇ ತೊಂದರೆ ಆದರೂ ಧೈರ್ಯವಾಗಿ ನನ್ನ ಹತ್ರ ಬಂದು ಹೇಳಿ. ನೀವೇನು ಪಂಚಾಯಿತಿ ಕರೆದು ಜನರನ್ನ ಸೇರಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಖುದ್ದಾಗಿ ನಾನೇ ಕೇಳ್ತೀನಿ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬಗೆಹರಿಸ್ತೀನಿ. ಈ ಸೂರ್ಯ ಇರೋವರೆಗೂ ಸೂರ್ಯವಂಶ ಇರೋವರೆಗೂ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಈ ಊರಿನವ್ರಿಗೋಸ್ಕರ ತ್ಯಾಗ ಮಾಡೋದಕ್ಕೂ ಸಿದ್ಧ, ಯುದ್ಧ ಮಾಡೋದಕ್ಕೂ ಸಿದ್ಧ. ತಲೆಮಾರುಗಳು ಬದಲಾಗಬಹುದು, ತಲೆಗಳು ಉರುಳಬಹುದು, ಆದರೆ ನಮ್ಮ ನಿಯತ್ತು ಮಾತ್ರ ಆ ಸೂರ್ಯ ಚಕ್ರೇಶ್ವರಿ ಜಗದಂಬೆ ಕೈಲಿರೋ ಸೂರ್ಯ ಖಡ್ಗದ ಹಾಗೆ ಯಾವಾಗ್ಲೂ ನ್ಯಾಯದ ಪರಾನೇ ಇರುತ್ತೆ. ಸೂರ್ಯವರ್ಧನ್ ಅವ್ರಿಗೆ, ಸೂರ್ಯವಂಶಕ್ಕೆ ಕಷ್ಟದ ಮಳೆಗೆ ಎದುರಾಡದವ ರೈತ, ಎದ್ದರು ಬಿದ್ದರು ಮಣ್ಣನ್ನು ಮರೆಯದ ದಾತ. ರೈತ ನಮ್ಮ ಬಾಳಿನ ಭಾಗ್ಯ ವಿಧಾತ, ರೈತ ನಮ್ಮ ಬಾಳಿನ ಭಾಗ್ಯ ವಿಧಾತ, ರೈತ. ಹೀಗೆ ಸುಮ್ಮನೆ ಎಷ್ಟೊತ್ತು ಅಂತ ಕೂತಿರೋದು? ಇಬ್ರಲ್ಲೊಬ್ರು ವಿಷಯ ಏನು ಅಂತ ಹೇಳ್ಬಾರ್ದಾ? ವಿಷಯ ಏನೋ ಗಂಭೀರವಾಗಿರೋಂಥದ್ದೇ. ಅದನ್ನ ನಿನಗೆ ಹೇಳಿದ್ರೆ ನೀನು ಹೇಗೆ ತಗೋತೀಯೋ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಅಮ್ಮ, ಸುತ್ತಿ ಬಳಸಿ ಮಾತಾಡ್ಬೇಡ. ವಿಷಯ ಏನು ಅಂತ ನೇರವಾಗಿ ಹೇಳು. ಅದು ನಿಮ್ಮತ್ತೆ ಅಂದ್ರೆ ನಿಮ್ಮತ್ತೆ ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಸಮಸ್ಯೆನಾ? ಹಾಗಂದ್ರೆ ನಾಗು, ಬಂಗಾರು, ಈಗ ನಾನು ನಿನ್ನ ಹತ್ರ ಹೇಳೋ ವಿಷಯ ನಮ್ಮಲ್ಲೇ ಇರಬೇಕು. ನಿಮ್ಮತ್ತೆ ಅವರು ಅವ್ರ ಸ್ನೇಹಿತೆಗೋಸ್ಕರ ದುಡ್ಡು ಹೊಂದಿಸ್ತಾ ಇದ್ರು. ಅದ್ರ ಸಲುವಾಗಿ ನನ್ನ ಹತ್ರ ದುಡ್ಡು ಕೇಳಿದ್ರು. ಮೊನ್ನೆ ಇದ್ದಕ್ಕಿದ್ದ ಹಾಗೆ ಆ ದುಡ್ಡನ್ನ ವಾಪಸ್ಸು ಕೊಟ್ರು. ನಾವು ಅನ್ಕೊಂಡಿದ್ದೇನು ಅಂದ್ರೆ ಅವ್ರ ಸ್ನೇಹಿತೆ ದುಡ್ಡು ವಾಪಸ್ ಕೊಟ್ಟಿರ್ಬೇಕು ಅಂತ. ಅಸಲಿ ವಿಷಯ ಏನು ಅಂದ್ರೆ ಅವರು ಬೆಂಗಳೂರಿಗೆ ಹೋದಾಗ ಅವ್ರ ಸೈಟ್ನ ಮಾರಿ ನಮಗೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ.